ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಹೊಸ ವರ್ಷ, ಯುಗಾದಿ ಹಬ್ಬ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಫಲಗಳನ್ನು ತಂದುಕೊಡಲಿ. ಹೊಸ ಸಂವತ್ಸರ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಎಲ್ಲ ವೀಕ್ಷಕರಿಗೂ ಕೂಡ ಶುಭಗಳುಂಟಾಗಲಿ. ಎಲ್ಲರೂ ಕೂಡ ಒಳಿತನ್ನೇ ಕಾಣುವಂಥವರಾಗಲಿ. ವಿಷಮ ಸ್ಥಾನಗಳಲ್ಲಿ ಸಂಚಾರ ಮಾಡುವಂತಹ ಗ್ರಹಗಳು ಕೂಡ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶುಭ ಸ್ಥಾನದಲ್ಲಿರುವಂತಹ ಗ್ರಹಗಳು ಇನ್ನೂ ಅತಿಶಯವಾದ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಕಳೆದ ಕ್ರೋಧಿ ಸಂವತ್ಸರದಿಂದ ಹಿಡಿದು ಈ ವಿಶ್ವಾವಸು ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಖಂಡಿತವಾಗಲೂ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣಗಳು ಹಲವಾರಿದೆ. ಏಕೆಂದರೆ ಈ ಸಂವತ್ಸರದ ಅಧಿಪತಿಯಾದಂಥವನೇ ಸೂರ್ಯ. ಅವನೊಬ್ಬ ರಾಜಗ್ರಹ, ಪುರುಷಗ್ರಹ, ಸೌರಮಂಡಲದ ಅಧಿಪತಿಯಾದಂಥವನು ಸಂವತ್ಸರದ ರಾಜನಾಗುವಂಥದ್ದು ಖಂಡಿತ ರಾಜಮಾರ್ಗದಲ್ಲಿ ಕೆಲವು ಅಭಿವೃದ್ಧಿಗಳನ್ನು ಅಥವಾ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಮಂತ್ರಿಯಾದಂಥವನು ಚಂದ್ರ, ಸೇನಾಧಿಪತಿಯಾದಂಥವನು ಸೂರ್ಯ, ಸಸ್ಯಾಧಿಪತಿಯಾದಂಥವನು ಗುರು. ಎಲ್ಲ ಪುರುಷ ಗ್ರಹಗಳು, ಅದರಲ್ಲೂ ಕೂಡ ರಾಜಗ್ರಹಗಳು ಉತ್ತಮವಾದಂತಹ ಸ್ಥಾನಗಳಿಗೆ ಅಧಿಪತಿಯಾಗಿರುವಂಥದ್ದು ಖಂಡಿತ ಶುಭವಾಗುತ್ತೆ. ಅದರಲ್ಲೂ ಫಲವನ್ನು ಕೊಡುವಂತಹ ಸಸ್ಯಗಳಿಗೆ ಗುರು ಅಧಿಪತಿಯಾಗುವಂಥದ್ದು ಸಮೃದ್ಧಿಯ ಒಂದು ಪ್ರತೀಕ ಕೂಡ ಆಗಬಹುದು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಧಾನ್ಯಾಧಿಪತಿ ಕುಜ, ರಕ್ತವರ್ಣ, ಕೆಂಪು ವರ್ಣ ಅಂತ ಹೇಳೋದ್ರಿಂದ ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳು ಅತಿ ಹೆಚ್ಚಿನ ಲಾಭಗಳನ್ನು ತಂದುಕೊಡುತ್ತೆ ಅಂತ ಕೂಡ ಹೇಳಬಹುದು. ಅರ್ಘಾಧಿಪ ಸೂರ್ಯ, ಮೇಘಾಧಿಪ ಸೂರ್ಯ, ರಸಾಧಿಪತಿ ಶನಿ, ನೀರಸಾಧಿಪ ಬುಧ. ಈ ರೀತಿಯಾಗಿ ಪರಾಕ್ರಮ ಗ್ರಹಗಳು, ಅದರಲ್ಲೂ ರವಿ, ಗುರು ಮತ್ತು ಶನಿ ಇವೆಲ್ಲ ಅತ್ಯಂತ ಪರಾಕ್ರಮ ಮತ್ತು ಬಲಿಷ್ಠ ಗ್ರಹಗಳ ಆಧಿಪತ್ಯವೇ ಈ ಸಂವತ್ಸರದಲ್ಲಿ ಹೆಚ್ಚಿನ ಪ್ರಭಾವಗಳನ್ನು ಬೀರುವಂಥದ್ದಾಗಿರುತ್ತೆ. ಖಂಡಿತ ಶುಭ ಫಲಗಳನ್ನು ಕೊಡೋದಕ್ಕೆ ಇವೆಲ್ಲ ಕಾರಣವಾಗುತ್ತೆ ವೀಕ್ಷಕರೇ. ಅದರಲ್ಲಿಯೂ ಕೂಡ ರಾಹುಕೇತುಗಳ ಒಂದು ಬಂಧನದಲ್ಲಿ ಎಲ್ಲ ಗ್ರಹಗಳು, ಯಾವಾಗ ಶನಿ ಮತ್ತು ಗುರು ರಾಹುಕೇತುಗಳ ಒಂದು ಸೈಡಿನಲ್ಲಿ ಬಂದು ಕೂತ್ಕೊಳ್ತಾರೆ, ಉಳಿದ ಎಲ್ಲ ಗ್ರಹಗಳು ಕೂಡ ಆ ಒಂದು ಸೈಡಿನಲ್ಲಿ ಅಥವಾ ಒಂದು ಬಂಧನದಲ್ಲಿ ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಇದರಲ್ಲಿ ಕಾಳಸರ್ಪ ದೋಷ ಅಥವಾ ಒಂದು ಕಾಳಸರ್ಪ ಯೋಗ ಅಂತ ಕೂಡ ಇದರ ಬಗ್ಗೆ ವಿವರಣೆಯನ್ನು ಕೊಡ್ಬೋದು. ಯಾವಾಗ ಅದು ದೋಷಪೂರಿತವಾಗುತ್ತೆ ಅಂತ ಹೇಳಿದರೆ, ರಾಹುಕೇತುಗಳ ಮೇಲೆ ಕುಜನ ದೃಷ್ಟಿ, ಅಂದರೆ ಕುಜನನ್ನು ಅಗ್ನಿತತ್ವ ಇರುವಂತಹ ಗ್ರಹ ಅಂತ ಹೇಳ್ತೇವೆ. ಸರ್ಪಕ್ಕೂ ಆ ಅಗ್ನಿತತ್ವಕ್ಕೂ ಶತ್ರುತ್ವ ಇರೋದರಿಂದ ಕುಜನ ದೃಷ್ಟಿ ಈ ಒಂದು ಯೋಗದ ಮೇಲೆ ಬಿದ್ದಾಗ ಸರ್ಪದೋಷಗಳು ಹೆಚ್ಚಾಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಅದೇ ರೀತಿಯಲ್ಲಿ ಈ ರಾಹುಕೇತುಗಳ ಮೇಲೆ ಗುರುದೃಷ್ಟಿ ಬಿದ್ದಾಗ ಚಾಂಡಾಲರಾದಂತಹ ರಾಹು ಗುರುದೃಷ್ಟಿಯಿಂದ ಕೋದಂಡನಾಗ್ತಾನೆ ಅಂತ. ಅವನ ಚಾಂಡಾಲ ಬುದ್ಧಿಗಳನ್ನು ಬಿಟ್ಟು ಕೋದಂಡನಾಗಿ ಕೆಲಸ ಮಾಡ್ತಾನೆ. ಅಂದರೆ 10 ಜನ ಮಾಡುವಂತಹ ಕೆಲಸ ಒಬ್ಬ ಮಾಡುವಂತಹ ಸಾಮರ್ಥ್ಯ ರಾಹುವಿಗಿರುತ್ತೆ ಅಂತ ಕೂಡ ಹೇಳ್ತೇವೆ. ಅದಕ್ಕೆ ರಾಹು ಬಾಹುಬಲಂ ಕರೋತು ಸತತಂ ಕೇತು ಕುಲಸ್ಯೋನ್ನತಿಂ ಅಂತ ಹೇಳ್ತಾರೆ. ಕುಲ ಉನ್ನತಿ ಆಗೋದಕ್ಕೆ ಕೇತು ಕಾರಣನಾದರೆ ಬಾಹುಬಲ ಕೊಡೋದಕ್ಕೆ ರಾಹು ಕಾರಣನಾಗ್ತಾನೆ ಅಂತ. ಅಂತಹ ಬಲಾಢ್ಯನಾದಂತಹ ರಾಹು ತನ್ನ ಚಾಂಡಾಲ ಬುದ್ಧಿಗಳನ್ನು ಬಿಟ್ಟು ಗುರುದೃಷ್ಟಿಯಿಂದ ಕೋದಂಡನಾಗುವಂಥದ್ದು ಇದು ಒಂದು ಕಾಳಸರ್ಪ ಯೋಗ ಅಂತ ಕೂಡ ಹೇಳ್ಬೋದು. ಅಂದರೆ ಇದರಿಂದ ನೀವು ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ರೀತಿಯಲ್ಲಿ ಸಂವತ್ಸರದಲ್ಲಿ ಅತಿ ಹೆಚ್ಚಿನ ಲಾಭಗಳನ್ನು ಕೊಡೋದಕ್ಕೆ, ಅದರಲ್ಲೂ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶನಿಯ ಪರಿವರ್ತನೆ, ರಾಹುಕೇತುಗಳ ಪರಿವರ್ತನೆ, ಹಾಗೆ ಗುರುಬ್ರಹ್ಮನ ಪರಿವರ್ತನೆ, ಈ ಎಲ್ಲ ಪರಾಕ್ರಮ ಗ್ರಹಗಳು ಶುಭ ಸ್ಥಾನಗಳಿಗೆ ಬರುವಂಥದ್ದಿರುತ್ತೆ. ಸೊ ಇದೆಲ್ಲ ಶುಭ ಫಲಗಳನ್ನು ಕೊಡೋದಕ್ಕೆ ಪ್ರಮುಖವಾಗಿ ಕಾರಣವಾಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ
ಏಪ್ರಿಲ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ ಏಪ್ರಿಲ್ 2ನೇ ತಾರೀಕು ಕುಜ ತನ್ನ ನೀಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾನೆ. ಏಪ್ರಿಲ್ 13ನೇ ತಾರೀಕು ಸೂರ್ಯ ತನ್ನ ಉಚ್ಚ ಕ್ಷೇತ್ರವಾದಂತಹ ಮೇಷರಾಶಿಗೆ ಪ್ರವೇಶ ಆಗ್ತಾನೆ. ಸೊ ಬಹಳ ವಿಶೇಷ ಪರಿವರ್ತನೆಗಳು. ರವಿ ಮತ್ತು ಕುಜ ಅವರಿಬ್ಬರು ಪರಸ್ಪರ ಮಿತ್ರರಾಗಿ ಒಬ್ಬ ನೀಚ ಕ್ಷೇತ್ರಕ್ಕೆ ಬರ್ತಾನೆ, ಇನ್ನೊಂದು ಗ್ರಹ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಬದಲಾಗುವಂತಹ ಗ್ರಹಗಳಿಂದ ಏಪ್ರಿಲ್ ತಿಂಗಳು ಹಾಗೂ ಯುಗಾದಿಯ ಸಂವತ್ಸರ ಫಲವನ್ನು ನೋಡೋದಾದರೆ ಸಿಂಹರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸಿಂಹರಾಶಿಯವರಿಗೆ ಬಹಳ ವಿಶೇಷ ಅಂತ ಹೇಳಿದರೆ ನೋಡಿ, ರಾಶ್ಯಾಧಿಪತಿ ಲಗ್ನಾಧಿಪತಿಯಾದಂತಹ ಸೂರ್ಯ ಸಂವತ್ಸರದ ಪ್ರಾರಂಭದ ದಿನಗಳಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ. ಅಂದರೆ ಸೂರ್ಯ ಪ್ರತಿ ವರ್ಷಕ್ಕೊಮ್ಮೆ ಏಪ್ರಿಲ್ 14ರಿಂದ ಮೇ 14ರ ತನಕ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸೊ ಯಾವಾಗ ಪ್ರಾರಂಭದಲ್ಲೇ ಶುಭ ಸಮಯಗಳನ್ನು ಕಾಣ್ತಿರೋ ಆವಾಗ ಸಂಪೂರ್ಣ ಆ ಸಂವತ್ಸರಗಳನ್ನು ಒಂದು ನಿಭಾಯಿಸ್ಕೊಳ್ಳೋದಕ್ಕೆ ಅಥವಾ ಆ ಸಂವತ್ಸರದಲ್ಲಿ ಶುಭ ಫಲಗಳನ್ನು ಪಡೆಯೋದಕ್ಕೆ ಪ್ರಾರಂಭದ ತಿಂಗಳು ಅದ್ಭುತವಾಗಿರುತ್ತೆ ಸಿಂಹರಾಶಿಯವರಿಗೆ. ಇದು ಪ್ರತಿ ವರ್ಷ ಸಂಭವಿಸುವಂಥದ್ದು. ಇದರ ಬಗ್ಗೆ ಗಮನ ಕೊಡಬೇಕು. ಸಿಂಹಲಗ್ನ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಉಂಟಾಗೋದಕ್ಕೆ ಈ ಮಾಸ, ಅದರಲ್ಲೂ ಲಗ್ನ ರಾಶಿಯ ಅಧಿಪತಿ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಕಾರಣವಾಗುತ್ತೆ. ಅಂದರೆ ಕಳೆದ ತಿಂಗಳಲ್ಲಿ ಮಾರ್ಚ್ 29 ಶನಿ ಅಷ್ಟಮ ಭಾವದಲ್ಲಿದ್ದಾನೆ, ರಾಹು ಕೂಡ ಅಷ್ಟಮದಲ್ಲಿದ್ದಾನೆ. ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತಾರೆ. ಅಂದರೆ ಕುಜ ಮತ್ತು ಶನಿ ಹೇಗೆ ಪಾಪಗ್ರಹಗಳು ಅವರಂತೆ ರಾಹುಕೇತುಗಳು ಕೂಡ ಕೆಲಸ ಮಾಡ್ತಾರೆ ಅಂತ. ಸೊ ರಾಹು ಅಷ್ಟಮದಲ್ಲಿದ್ದು ಶನಿ ಕೂಡ ಅಷ್ಟಮದಲ್ಲಿರ್ತಾನೆ. ರಾಹುವಿನ ಅಷ್ಟಮ ಸಂಚಾರ ಮೇ 18ರ ತನಕ ಇರುತ್ತೆ. ಸೊ ಹಾಗಾಗಿ ಸಂಪೂರ್ಣ ಈ ಮಾಸಗಳಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಬುಧ, ಶುಕ್ರ, ಶನಿ ಮತ್ತು ರಾಹು ಇಷ್ಟು ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ. ಕುಟುಂಬದಲ್ಲಿ ಟೆನ್ಷನ್ಗಳನ್ನು ಹೆಚ್ಚಾಗಿ ಕೊಡೋದಕ್ಕೆ ಇವರು 4 ಜನ ಅಷ್ಟಮದಲ್ಲಿರುವಂಥದ್ದು ಕಾರಣ ಆಗುತ್ತೆ. ಆದರೂ ಕೂಡ ಈ ಏಪ್ರಿಲ್ ತಿಂಗಳಲ್ಲಿ ಸೂರ್ಯ ಉಚ್ಚನಾಗುವಂಥದ್ದು. ಏಕೆಂದರೆ ಸಂಪೂರ್ಣ ಒಂದು ಸಂವತ್ಸರದಲ್ಲಿ ಹೆಚ್ಚಿನದಾಗಿ ಶನಿ ಅಷ್ಟಮದಲ್ಲೇ ಸಂಚಾರ ಮಾಡ್ತಾನೆ. ಸಂಪೂರ್ಣ ಈ ಸಂವತ್ಸರದಲ್ಲಿ ಸೂರ್ಯ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ವರ್ಷದಲ್ಲಿ ಒಮ್ಮೆ ಮಾತ್ರ, ಅದು ಕೇವಲ 1 ತಿಂಗಳು ಮಾತ್ರ. ಅದರಲ್ಲೂ ಈ ಏಪ್ರಿಲಿಂದ ಮೇ 14ರ ತನಕ ಸೂರ್ಯ ಉಚ್ಚನಾಗಿರುವಂಥದ್ದು ಸಿಂಹರಾಶಿಯವರಿಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಆರೋಗ್ಯದ ವಿಚಾರಗಳಿಗೆ ಹೆಚ್ಚಾಗಿ ಪ್ರಭಾವ ಬೀರುತ್ತೆ. ಅಂದರೆ ನಿಮಗೆ ಅನುಕೂಲಗಳನ್ನು ತಂದುಕೊಡೋದಕ್ಕೆ ಇದು ತುಂಬ ಕಾರಣ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಯಾವಾಗಲೂ ಆರೋಗ್ಯದ ವಿಚಾರಗಳಿಗೆ ಸಂವತ್ಸರದ ಪ್ರಾರಂಭದಲ್ಲೇ ಏನೇ ಡಿಸಿಷನ್ ತಗೊಂಡ್ರೂ ಕೂಡ ಇದು ಸಂಪೂರ್ಣ ಒಂದು ವರ್ಷ ಪೂರ್ತಿ ಅಭಿವೃದ್ಧಿಗಳಿಗೆ ಕಾರಣ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ಸಂವತ್ಸರದಲ್ಲಿ ಸಿಂಹರಾಶಿಯವರು ಅಷ್ಟಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಿದ್ದರೆ ಗುರು ಆರಾಧನೆ ಮಾಡುವಂಥದ್ದು ಸೂಕ್ತ. ಏಕೆಂದರೆ ಗುರು ಏಕಾದಶಕ್ಕೆ ಬರ್ತಾನೆ, ಲಾಭಸ್ಥಾನ ಅಂತ ಹೇಳ್ತವೆ. ಶನಿ ದೋಷಗಳ ಪರಿಹಾರ ಆಗಬೇಕಾದ್ರೆ ಗುರು ಅನುಗ್ರಹ ಆಗಬೇಕು ಅಂತ ಕೂಡ ಗುರು ಚರಿತ್ರೆಯಲ್ಲೇ ಹೇಳಿದ್ದಾರೆ. ಗುರುದೃಷ್ಟಿಯಿಂದ ಶನಿ ದೋಷಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ. ಹಾಗಾಗಿ ಸಿಂಹರಾಶಿಯವರು ತುಂಬ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಲ್ಲಿ ಶನಿಗೆ 3 ಭಾವಗಳ ಮೇಲೆ ಒಂದು ಕಂಟ್ರೋಲ್ ಇರುತ್ತೆ. ಅಂದರೆ ಸಿಂಹರಾಶಿಯವರಿಗೆ ಷಷ್ಠಾಧಿಪತಿ ಶನಿ, ಶತ್ರುಗಳು ಮತ್ತು ಮಿತ್ರರು ಅಂತ ಹೇಳುವಂಥದ್ದು. ಸೊ ಯಾವುದಾದ್ರೂ ಸ್ವಲ್ಪ ಶತ್ರುಬಾಧೆಗಳಿಂದ ತೊಂದರೆಗಳು ಬರುವಂಥದ್ದು ಅಥವಾ ಮಿತ್ರರಿಂದ ನಿಷ್ಠುರಗಳು ಉಂಟಾಗುವಂಥದ್ದು. ಸೊ ಶನಿ ದೋಷಗಳು ಈ ಭಾವದಲ್ಲೂ ಕೂಡ ಸ್ವಲ್ಪ ಹಂಚಿಕೊಳ್ಳೋದಕ್ಕೆ ಅವಕಾಶವಿರುತ್ತೆ. ಯಾಕೆಂದರೆ ವೈಯಕ್ತಿಕವಾಗಿ ಆರೋಗ್ಯ ಅಂತ ಬಂದಾಗ ಒಬ್ಬರೇ ಅನುಭವಿಸಬೇಕಾಗತ್ತೆ. ಷಷ್ಠಾಧಿಪತಿಯಾಗಿರೋದ್ರಿಂದ ಸ್ನೇಹಿತರು ಮತ್ತು ಶತ್ರುಗಳಿಗೂ ಅದು ಸ್ವಲ್ಪ ಅನ್ವಯಿಸುತ್ತೆ. ಹಾಗೆ ಸಪ್ತಮಾಧಿಪತಿಯಾಗಿರೋದ್ರಿಂದ ದಾಂಪತ್ಯ ಜೀವನಕ್ಕೂ ಅನ್ವಯಿಸೋದ್ರಿಂದ ಗಂಡ ಹೆಂಡತಿ ಇಬ್ಬರೂ ಕೂಡ ಅದನ್ನು ಆ ದೋಷಗಳನ್ನು ಸ್ವಲ್ಪ ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಎಲ್ಲೆಲ್ಲಿ ವಿಷಮ ಸ್ಥಾನಗಳಲ್ಲಿ ಗ್ರಹಗಳು ಬಂದು ಕೂತ್ಕೊಳ್ತಾರೋ
ಅದನ್ನು ಹಂಚ್ಕೊಳ್ಳೋದಕ್ಕೆ ಪಾರ್ಟ್ನರ್ಸ್ಗಳು ಜಾಸ್ತಿ ಇದ್ದಾಗ ಅದರ ತೀವ್ರತೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಅಷ್ಟಮ ಶನಿಯ ಪ್ರಭಾವಗಳಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೆ ಗುರು ಅನುಗ್ರಹ ಪಡ್ಕೊಳ್ಳುವಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು, ಹೊಸ ಸ್ನೇಹಿತರನ್ನು ಈ ಸಮಯದಲ್ಲಿ ಮಾಡಿಕೊಳ್ಳದೇ ಇರುವಂಥದ್ದು, ಅಥವಾ ಸ್ನೇಹಿತರಿಗೆ ಯಾವುದಾದ್ರೂ ಧನ ಸಹಾಯ ಮಾಡುವಂಥದ್ದಿದ್ದರೆ ತುಂಬ ದೊಡ್ಡ ಪ್ರಮಾಣದ ಸಹಾಯಗಳನ್ನು ಮಾಡೋದಕ್ಕಿಂತ ಸಣ್ಣದಾಗಿ ಏನಾದರೂ ಸಹಾಯ ಮಾಡಿ ಹಿಂಪಡೆಯುವ ಉದ್ದೇಶಗಳನ್ನು ಕೈಬಿಡುವಂಥದ್ದು ಒಳ್ಳೆಯದು. ಸಿಂಹರಾಶಿಯವರಿಗೆ ಈ 3 ವಿಚಾರಗಳಿಗೆ ಅಷ್ಟಮ ಶನಿಯ ಟೆನ್ಷನ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ವಾಕ್ಯಗಳಿಂದ ನಿಷ್ಠುರಗಳಾಗುವಂಥದ್ದು, ಕುಟುಂಬದಲ್ಲಿ ಅನವಶ್ಯಕ ಕಲಹಗಳು ಉಂಟಾಗುವಂಥದ್ದು, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ವ್ಯರ್ಥ ಆಗುವಂಥದ್ದು, ಅಂದರೆ ಧನಹಾನಿಯಾಗುವಂಥದ್ದು. ಸೊ ಶನಿಯ ಪ್ರಭಾವಗಳು ಈ 4-5 ವಿಚಾರಗಳ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಈ ಸಂಪೂರ್ಣ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರು ಆಂಜನೇಯನ ಆರಾಧನೆ ಮಾಡುವಂಥದ್ದು ಅಥವಾ ರಾಮನ ಆರಾಧನೆ ಮಾಡುವಂಥದ್ದು ಅತಿಶಯವಾದ ಒಂದು ಪ್ರಭಾವಗಳನ್ನು ಕೊಡುತ್ತೆ. ಆಂಜನೇಯ ಹೇಗೆ ಸಮುದ್ರೋಲ್ಲಂಘನ ಮಾಡಿದ್ನೋ, ಸಮುದ್ರವನ್ನು ದಾಟಿದ್ನೋ, ಹಾಗೆ ಈ 7.5 ವರ್ಷಗಳ ಕಾಲ ಅಥವಾ 2.5 ವರ್ಷಗಳ ಕಾಲ ಈ ಲಾಂಗ್ ಟರ್ಮಲ್ಲಿ ನಡೆಯುವಂತಹ ವಿಷಮ ಸ್ಥಾನಗಳ ಸಂಚಾರಗಳನ್ನು ದಾಟಿ ಬರಬೇಕಾದ್ರೆ ಆಂಜನೇಯ ಅಥವಾ ರಾಮನ ಆರಾಧನೆ ಮಾಡುವಂಥದ್ದು ಒಂದು ಅದ್ಭುತವಾದಂತಹ ಪರಿಹಾರ ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ, ಅದರಲ್ಲೂ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಗಮನ ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಸ್ವತಃ ಲಗ್ನ ರಾಶಿಯ ಅಧಿಪತಿಯಾದಂತಹ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಸೂರ್ಯನನ್ನು ವೈದ್ಯನಾರಾಯಣ ಅಂತ ಹೇಳ್ತೇವೆ. ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂತೆ ಸೂರ್ಯ ಪ್ರಧಾನ ಗ್ರಹ. ಅದಕ್ಕೆ ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು ಆರೋಗ್ಯದ ಅಭಿವೃದ್ಧಿಗಳಿಗೆ ಅತ್ಯಂತ ಅವಶ್ಯಕ ಅಂತ ಕೂಡ ಹೇಳ್ತೇವೆ. ಅಂತಹ ಸೂರ್ಯನಾರಾಯಣ ಉಚ್ಚ ಕ್ಷೇತ್ರದಲ್ಲಿರುವಾಗ ಆರೋಗ್ಯದ ಬಗ್ಗೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಸಂಪೂರ್ಣ ಜೀವನ ಪರ್ಯಂತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ನಿಮಗೆ ಪ್ರತಿ ವರ್ಷದಲ್ಲಿ ಈ ಒಂದು ತಿಂಗಳು ಲಗ್ನ ರಾಶಿಯ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಖಂಡಿತ ಶುಭ ಆಗುತ್ತೆ. ದ್ವಿತೀಯ ವಾಕ್ಸ್ಥಾನದ ಮೇಲೆ ಬುಧ, ಶುಕ್ರ ಮತ್ತು ಶನಿ ದೃಷ್ಟಿ, ದ್ವಿತೀಯದಲ್ಲಿ ಕೇತುವಿನ ಸಂಚಾರ. ವಾಕ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದು. ಮೌನಾದರೂ ಕಷ್ಟ, ಮಾತನಾಡಿದರೂ ಕಷ್ಟ. ಇಂತಹ ಸ್ಥಿತಿಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಸಂಭವಿಸುತ್ತೆ. ಕುಟುಂಬದಲ್ಲಿ ಕಲಹ, ನಿಷ್ಠುರ, ವೈಮನಸ್ಯಗಳು ಜಾಸ್ತಿ ಆಗುತ್ತೆ. ಇದರಿಂದ ಧನಹಾನಿಗಳು ಉಂಟಾಗುತ್ತೆ. ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡಿ ಪಟ್ಟಾಭಿರಾಮ ಅಂದರೆ ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇರುವಂತಹ ರಾಮನ ಫೋಟೋವನ್ನು ಮನೆಯಲ್ಲಿಟ್ಕೊಳ್ಳಿ. ಶನಿವಾರದ ದಿವಸ ತುಪ್ಪದ ದೀಪ ಹಚ್ಚುವಂಥದ್ದು, ಸುಂದರಕಾಂಡ ಪಾರಾಯಣ ಕೇಳುವಂಥದ್ದು, ಹನುಮಾನ್ ಚಾಲೀಸ ಕೇಳುವಂಥದ್ದು, ಇವೆಲ್ಲ ಒಂದು ಸಿಂಹರಾಶಿಯವರಿಗೆ ಅತ್ಯಂತ ಅವಶ್ಯಕವಾದಂತಹ ಪರಿಹಾರ. ಈ ಎಲ್ಲ ಸಮಸ್ಯೆಗಳ ನಡುವೆನೂ ಕೂಡ ಮೇ 14ರ ನಂತರ ಗುರು ಲಾಭ ಸ್ಥಾನಕ್ಕೆ ಬರುವಂಥದ್ದು. ಒಂದು ರೀತಿಯಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ, ಜೊತೆಯಲ್ಲಿ ಸಮಸ್ಯೆಗಳು ಕೂಡ ಕ್ಯಾರಿ ಆಗ್ತಾ ಇರುತ್ತೆ. ಬಟ್ ಗುರುಬಲ ಅನ್ನುವಂಥದ್ದು ಬಹಳ ಅಪರೂಪದಲ್ಲಿ ಸಿಗುವಂಥದ್ದು. ಅದರಲ್ಲೂ ಕೂಡ ಲಾಭದಲ್ಲಿ ಗುರು ಬರುವಂಥದ್ದು 12 ವರ್ಷಕ್ಕೊಮ್ಮೆ. ಅಂತಹ ಒಂದು ವಿರಳವಾದಂತಹ ಒಂದು ಅದ್ಭುತ ಸಮಯ ಸಿಂಹರಾಶಿಯವರಿಗೆ ಬರುತ್ತೆ. ಇದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೀರಾ, ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ, ಶನಿ ದೋಷಗಳನ್ನು ಅಷ್ಟು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನುವಂತಹ ಉದ್ದೇಶ ಅಲ್ಲ. ಕೆಲವರು ತುಂಬ ಒಂದು ಅಂಚಿನ ಪರಿಸ್ಥಿತಿಯಲ್ಲಿರ್ತಾರೆ. ಅಂದರೆ ಆರೋಗ್ಯದಲ್ಲಿ ಅವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ, ಪರಿಹಾರಗಳ ಅವಶ್ಯಕತೆ ಇರುತ್ತೆ. ಕುಟುಂಬದಲ್ಲಿ ಅಭಿವೃದ್ಧಿಗಳನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ವೈವಾಹಿಕ ವಿಚಾರ, ಈ ಥರ ಸಿಂಹರಾಶಿಯವರಿಗೆ ವೈಯಕ್ತಿಕವಾಗಿ ಅವರಿಗೊಬ್ಬರಿಗೆ ತೊಂದರೆ ಆಗುತ್ತೆ ಅಂತಲ್ಲ. ಈ ಎಲ್ಲ ವಿಚಾರಗಳಲ್ಲಿ, ಕುಟುಂಬಕ್ಕೆ ಸಂಬಂಧಪಡುವಂತಹ ಎಲ್ಲ ವಿಚಾರಗಳಲ್ಲಿಯೂ ಹಿನ್ನಡೆ ಆಗೋದಕ್ಕೆ ಕಾರಣಗಳಿರುತ್ತೆ. ಹಾಗಾಗಿ 7.5 ವೈಯಕ್ತಿಕವಾಗಿ ನಾನೇನು ಸಮಸ್ಯೆಗಳನ್ನು ನೋಡ್ತೇನೆ ಅಂತ ಹೇಳೋದಕ್ಕಿಂತ ಅವರಿಗೆ ಬರುವಂತಹ ಅಷ್ಟಮ ಶನಿ ಮಕ್ಕಳ ಅಭಿವೃದ್ಧಿಗಳ ಹಿನ್ನಡೆ, ವಿದ್ಯೆಗೆ ತೊಂದರೆ, ಉದ್ಯೋಗಕ್ಕೆ ಸಮಸ್ಯೆ, ವಿವಾಹಕ್ಕೆ ಸಮಸ್ಯೆ, ಸಂತಾನಕ್ಕೆ ಅಡ್ಡಿ ಬರುವಂಥದ್ದು, ದಾಂಪತ್ಯದಲ್ಲಿ ಆರೋಗ್ಯದ ಏರುಪೇರುಗಳು, ಇವೆಲ್ಲ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಭಗವಂತ ಯೋಗಗಳನ್ನು ಇಡೀ ಕುಟುಂಬದಲ್ಲಿ ಎಲ್ಲರನ್ನೂ ಸೇರಿಸಿ ಒಂದು ಸೃಷ್ಟಿ ಮಾಡಿರ್ತಾನೆ.
ಈ ಸಮಸ್ಯೆಗಳ ಪರಿಹಾರಕ್ಕೆ ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡುವಂಥದ್ದು ಅತ್ಯಂತ ಸೂಕ್ತ. ಅದರಲ್ಲೂ ಗುರುಬಲ ಬಹಳ ಬೇಗ ಬರುತ್ತೆ. ಸಿಂಹರಾಶಿಯವರಿಗೆ ಈ ಎಲ್ಲ ಸಮಸ್ಯೆಗಳ ನಡುವೆ ಖುಷಿ ಕೊಡುವಂತಹ ವಿಚಾರ ಏನಪ್ಪ ಅಂದರೆ 3-4 ವರ್ಷಗಳ ಕಾಲ ಗುರುವಿನ ಸಂಚಾರ ಅದ್ಭುತವಾಗಿರುತ್ತೆ. ಏಕೆಂದರೆ ಲಾಭದಲ್ಲಿದ್ದಾಗ ಗುರು ಶನಿದೋಷಗಳನ್ನು ಪರಿಹರಿಸುವ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡ್ತಾನೆ. ಗುರು ವ್ಯಯಭಾವಕ್ಕೆ ಬಂದರೂ ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿದ್ದು ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದಾಗುತ್ತೆ. ಅದರ ನಂತರದಲ್ಲಿ ಜನ್ಮರಾಶಿಗೆ ಗುರು ಬರ್ತಾನೆ, ದ್ವಿತೀಯಕ್ಕೆ ಗುರು ಬರ್ತಾನೆ. ಸೊ ಇಲ್ಲಿಂದ ವರ್ಷಕ್ಕೊಮ್ಮೆ ಪರಿವರ್ತನೆ ಆಗುವಂತಹ ಗುರು ಇನ್ನೊಂದು 3-4 ವರ್ಷಗಳ ಕಾಲ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾದಂತಹ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾನೆ. ಸೊ ಇಷ್ಟೆಲ್ಲ ಒಳಿತಿರುವಾಗ ಶನಿಯಿಂದ ಉಂಟಾಗುವ ಕೆಲವು ನೆಗೆಟಿವ್ಗಳನ್ನು ಪರಿಹಾರ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭಗಳನ್ನು ಸಿಂಹರಾಶಿಯವರು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ನೆಗೆಟಿವ್ಗಳನ್ನು ಯಾಕೆ ಹೇಳ್ತೇವೆ ಅಂದರೆ, ನೀವು ಅದನ್ನು ಸರಿ ಮಾಡಿಕೊಂಡ್ರೆ ಇನ್ನೊಬ್ಬ ಒಳ್ಳೇದು ಮಾಡೋದಕ್ಕೆ ರೆಡಿ ಇರ್ತಾನೆ. ಇವ್ರನ್ನ ಉತ್ತಮಪಡಿಸ್ಕೊಳ್ಳಿಲ್ಲ ಅಂದರೆ ಅವನು ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೆಗೆಟಿವ್ಗಳನ್ನು ಅರ್ಥ ಮಾಡಿಕೊಂಡ್ರೆ, ಅದಕ್ಕೆ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ, ವಿಷಮ ಸ್ಥಾನದಲ್ಲಿರುವಂತಹ ಗ್ರಹ ಶುಭ ಫಲ ಕೊಡೋದು ಹೇಗೆ, ಶುಭ ಸ್ಥಾನದಲ್ಲಿರುವಂತಹ ಗ್ರಹ ಅತಿಶಯವಾದ ಶುಭ ಫಲವನ್ನು ಕೊಡೋದು ಹೇಗೆ. ಸೊ ಇದನ್ನು ವೃದ್ಧಿಸ್ಕೊಳ್ತಾ ಬರೋದಕ್ಕೆ ಅದರ ನೆಗೆಟಿವ್ಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಕೆಲವು ಸೂಕ್ತವಾದ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸಣ್ಣ ಪುಟ್ಟ ಪರಿಹಾರದ ರೂಪದಲ್ಲಿ ಮಾಡಿದರೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ತೃತೀಯ ಒಡಹುಟ್ಟು ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿ ಉಚ್ಚನಾಗಿದ್ದಾನೆ. ಧನಸ್ಥಾನದ ಮೇಲೆ ಪಾಪಗ್ರಹಗಳ ದೃಷ್ಟಿ ಬೀಳುವಂಥದ್ದು. ಧನವ್ಯಯ ಆಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳಿ. ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಖಂಡಿತ ಸಿಂಹರಾಶಿಯವರು ಅಷ್ಟಮ ಶನಿಯ ಸಮಯದಲ್ಲಿ ಮೂಲ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳೋದು ಖಂಡಿತ ಅವಶ್ಯಕವಾಗುತ್ತೆ. ಒಡಹುಟ್ಟುಗಳಲ್ಲಿ ಸೋದರಿಯರಿಗೆ ಆರೋಗ್ಯದ ಸಮಸ್ಯೆಗಳು ಅಥವಾ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗುತ್ತೆ. ಭ್ರಾತೃಕಾರಕನಾದಂತಹ ಕುಜ ವ್ಯಯಭಾವದಲ್ಲಿರೋದು ಇನ್ನೊಂದು 1.5-2 ತಿಂಗಳ ಕಾಲ ಒಡಹುಟ್ಟುಗಳ ನಡುವೆ ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಳದೇ ಇದ್ದರೆ ಉತ್ತಮ. ಅನವಶ್ಯಕ ಸೋದರ ಅಥವಾ ಸೋದರಿಯರ ನಡುವೆ ನಿಷ್ಠೂರಗಳು ಸಂಭವಿಸೋದಕ್ಕೆ ಅವಕಾಶಗಳಿರುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ ಹಣದ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಮೇ ತಿಂಗಳ ಅಂತ್ಯಭಾಗದಲ್ಲಿ ಸಕ್ಸಸ್ ಆಗುತ್ತೆ. ಅಲ್ಲಿಯ ತನಕ ವಿಳಂಬಗಳಾಗುವಂತಹ ಸಂದರ್ಭಗಳೇ ಜಾಸ್ತಿ ಇರುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ 4th ಹೌಸ್ ಲಾರ್ಡ್ 12th ಜೊತೆಗೆ ನೀಚ ಕ್ಷೇತ್ರ ಕೂಡ ಹೌದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದರಲ್ಲೂ ಕೂಡ ಅಷ್ಟಮ ಶನಿಯ ಪ್ರಭಾವಗಳು, ಶನಿ 10ನೇ ದೃಷ್ಟಿಯಿಂದ ಸಂತಾನ ಸ್ಥಾನವನ್ನು ಕೂಡ ನೋಡ್ತಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆಗಳು ಖಂಡಿತವಾಗ್ಲೂ ಇರುತ್ತೆ. ಗುರು ಲಾಭದಲ್ಲಿದ್ದು ಮೇ 14ರ ನಂತರ ಗುರುದೃಷ್ಟಿ ಕೂಡ ಪಂಚಮದ ಮೇಲೆ ಬೀಳುತ್ತೆ. ಸೊ ಸಿಂಹರಾಶಿಯವರಿಗೆ ಗುರುಬಲ ಬಂದ ನಂತರದಿಂದ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅನುಕೂಲಗಳು ಉಂಟಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ಆದರೂ ಕೂಡ ಆಲಸ್ಯ ಕೊಡುವಂತಹ ಗ್ರಹಗಳು ಸಪ್ತಮ ಕೇಂದ್ರದಲ್ಲಿ ರಾಹು ಬರುವಂಥದ್ದು, ಶನಿ ಅಷ್ಟಮದಲ್ಲಿದ್ದು ಪಂಚಮ ನೋಡುವಂಥದ್ದು, ಇವೆಲ್ಲ ಪ್ರಯತ್ನಗಳನ್ನು ಇನ್ನೊಂದು 2-3 ವರ್ಷಗಳ ಕಾಲ ಸಿಂಹರಾಶಿಯವರು ವಿದ್ಯಾರ್ಜನೆಯ ವಿಚಾರದಲ್ಲಿ ಹೆಚ್ಚಿಸ್ಕೊಳ್ಬೇಕು. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ತಕರಾರುಗಳು ಅಥವಾ ವ್ಯಾಜ್ಯಗಳಿದ್ದರೆ ಈ ಸಮಯದಲ್ಲಿ ಖಂಡಿತ ಪರಿಹಾರ ಆಗೋದಿಲ್ಲ. ಏಕೆಂದರೆ ಭೂಮಿಕಾರಕ ಕುಜ ವ್ಯಯಭಾವದಲ್ಲಿ ನೀಚನಾಗಿರ್ತಾನೆ. ಗುರುಬಲ ಬರುವ ತನಕ ಯಾವುದೇ ವ್ಯವಹಾರಗಳನ್ನು ಮಾಡದೇ ಇದ್ದರೆ ಒಳ್ಳೆಯದು. ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳು ಅತ್ಯಂತ ಅವಶ್ಯಕ. ಸಿಂಹರಾಶಿಯವರು ವಾಹನ ಚಾಲನೆ ಮಾಡುವಂತಹ ವಿಚಾರದಲ್ಲಿ ಅಷ್ಟಮ ಶನಿಯ ಪ್ರಭಾವ ಕಳೆಯುವ ತನಕ, ಅಂದರೆ ಆಲ್ಮೋಸ್ಟ್ 2.5 ವರ್ಷಗಳ ಕಾಲ ಸ್ವಲ್ಪ ಟೆನ್ಷನ್ ಇಟ್ಕೊಂಡು ವಾಹನ ಚಾಲನೆ ಮಾಡಬಾರದು. ಸಮಸ್ಯೆಗಳುಂಟಾಗುತ್ತೆ, ಧನ ಹಾನಿಗಳುಂಟಾಗುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಬೇಕಾದಂಥದ್ದು. ಜೂನ್ 6ರ ತನಕ ಆಲ್ಮೋಸ್ಟ್ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಮಾತೃವಿನ ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿಗಳನ್ನು ಕೊಡುವಂಥದ್ದು ಅವಶ್ಯಕ. ಭೂಮಿಯ ವಿಚಾರಗಳನ್ನು 1.5-2 ತಿಂಗಳ ಕಾಲ ವಿಳಂಬ ಮಾಡಿದರೆ ಖಂಡಿತ ಅನುಕೂಲಗಳಾಗುತ್ತೆ. ಹೊಸ ವಾಹನ ಖರೀದಿ, ಪ್ರಾಪರ್ಟಿ ವಿಚಾರದಲ್ಲಿಯೂ ಕೂಡ ಇನ್ನೊಂದು 2 ತಿಂಗಳ ಕಾಲ ಸಿಂಹರಾಶಿಯವರು ಪೋಸ್ಟ್ಪೋನ್ ಮಾಡಿಕೊಳ್ಳುವಂಥದ್ದು ಖಂಡಿತವಾಗಲೂ ಸೂಕ್ತ ಹಾಗೂ ಅತ್ಯಂತ ಅವಶ್ಯಕ ಕೂಡ ಆಗಿರುತ್ತೆ.
5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಸಂತಾನದ ಅಂಚಿನಲ್ಲಿರುವವರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಅಷ್ಟಮ ಶನಿಯ ಪ್ರಭಾವಗಳು ಸಂತಾನದ ಮೇಲೆ ಹೆಚ್ಚಿನ ಪ್ರಭಾವಗಳನ್ನು ಬೀರೋದಕ್ಕೆ ಕಾರಣವಾಗುತ್ತೆ. ಪುತ್ರ ಸಂತಾನ ಇಂತಹ ವಿಚಾರಗಳಿಗೆ ಮೇ 18ರ ನಂತರದ ಸಮಯಗಳು, ಗುರು ಏಕಾದಶಕ್ಕೆ ಬರುವಂಥದ್ದು ಸಿಂಹರಾಶಿಗೆ ಅದ್ಭುತ ಲಾಭ. ಒಂದು ಉತ್ತಮವಾದ ಯೋಗದಲ್ಲಿ ಸಂತಾನವನ್ನು ಪಡೆಯೋದಕ್ಕೂ ಕೂಡ ಗುರುವಿನ ಅನುಗ್ರಹ ತುಂಬ ಅವಶ್ಯಕವಾಗುತ್ತೆ. ಯಾಕೆಂದರೆ ಗುರು ವಿದ್ಯಾಧಿಕಾರಿ, ಧನಾಧಿಕಾರಿ, ಸಂತಾನಾಧಿಕಾರಿ, 3 ಪ್ರಧಾನ ಕ್ಷೇತ್ರಗಳು ಗುರುವಿಗೆ ಸಂಬಂಧಪಡುವಂಥದ್ದು. ಅಂತಹ ಗುರು ಲಾಭಸ್ಥಾನಕ್ಕೆ ಬಂದು ಪಂಚಮ ಸಂತಾನ ಸ್ಥಾನವನ್ನು ನೋಡಿದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಉದ್ಯೋಗದ ನಿರೀಕ್ಷೆ ಇರುವಂತಹ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಬಡ್ತಿ, ಪ್ರಮೋಷನ್, ಯಶಸ್ಸು ಇಂಥದ್ದನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೂ ಕೂಡ ಮಕ್ಕಳಿಗೆ ಅನುಕೂಲಗಳು ಉಂಟಾಗುತ್ತೆ. ಅಂದರೆ ಗುರು ಲಾಭಕ್ಕೆ ಬಂದು ಸಂತಾನ ಸ್ಥಾನವನ್ನು ನೋಡಿದರೆ ಸಂತಾನಕ್ಕೆ ಅನುಕೂಲ, ಮಕ್ಕಳಿಗೆ ವಿದ್ಯೆಗೆ ಅನುಕೂಲ, ಮಕ್ಕಳಿಗೆ ಉದ್ಯೋಗಕ್ಕೆ ಅನುಕೂಲ, ಮಕ್ಕಳಿಗೆ ವಿವಾಹಕ್ಕೆ ಅನುಕೂಲ. ಸೊ ಸಂತಾನದ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ಸಿಂಹರಾಶಿಯವರು. ಷಷ್ಠವನ್ನು ರೋಗಸ್ಥಾನ, ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿರ್ತಾನೆ. ಅದನ್ನು ಒಂದು ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವಾಗ ಈ ಯೋಗಗಳು ಸಂಭವಿಸುತ್ತೆ, ಹೊಸ ಸ್ನೇಹಿತರು ಹುಟ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಅದರಿಂದ ವಿಪರೀತ ಧನಹಾನಿಯಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದು ಶನಿ ಧನಸ್ಥಾನವನ್ನು ನೋಡ್ತಾನೆ. ಧನ ವ್ಯಯ ಮಾಡೋದಕ್ಕೆ ಸ್ನೇಹಿತರು ಸ್ವಲ್ಪ ಕಾರಣರಾಗ್ತಾರೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಬೇಕು. ಯಾವುದೇ ಸಹಾಯಗಳನ್ನು ಸ್ನೇಹದಲ್ಲಿ ಮಾಡುವಂಥದ್ದಿದ್ದರೆ ವಾಪಸ್ ಪಡೆಯುವ ನಿರೀಕ್ಷೆ ಇಲ್ಲದೆ ಮಾಡಿದರೆ ಅದನ್ನು ಶುಭ ಅಂತ ಹೇಳ್ಬೋದು. 7ನೇ ಮನೆಯಿಂದ ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮ ಭಾವಕ್ಕೆ ರಾಹು ಬರುವಂಥವನಿರ್ತಾನೆ. ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿ ಸಂಚಾರ ಮಾಡೋದರಿಂದ ದಂಪತಿಗಳಲ್ಲಿ ಸ್ನಾಯುಗಳು, ಅದರಲ್ಲೂ ಕೂಡ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು ಇಬ್ಬರಿಗೂ ಬರೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಸೊ ಈ ಹೊಸ ಸಂವತ್ಸರದಲ್ಲಿ ಸಿಂಹರಾಶಿಯವರು ಹೆಚ್ಚಿನ ಗಮನ ಕೊಡಬೇಕಾಗಿದ್ದಂಥದ್ದು 3 ಕ್ಷೇತ್ರಗಳ ಬಗ್ಗೆ. ಒಂದು ಆರೋಗ್ಯ, ಅದರಲ್ಲೂ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ವಿಚಾರ. ಇನ್ನೊಂದು ವಾಕ್ಯಗಳಿಂದ ಕುಟುಂಬದಲ್ಲಿ ಉಂಟಾಗುವ ಕಲಹ. ಇನ್ನೊಂದು ಅನಿರೀಕ್ಷಿತ ಧನಹಾನಿ. ಈ 3 ವಿಚಾರಗಳಿಗೆ ಗುರುಬಲ ಬರುವಂಥದ್ದು. ಲೈಫ್ ಟೈಮ್ 1 ವರ್ಷ ಸಂಪೂರ್ಣ ಸಪೋರ್ಟ್ ಮಾಡ್ತಾನೆ. ಆದರೂ ಶನಿ ತಾನು ಮಾಡುವ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡ್ತಾ ಇರ್ತಾನೆ. ಅದಕ್ಕೆ ಪರಿಹಾರಗಳನ್ನು ಮೊದಲೇ ಸೂಚಿಸಿದ್ದೇನೆ. ರಾಮ ಮತ್ತು ಆಂಜನೇಯನ ಆರಾಧನೆ ಮಾಡಿದರೆ ಈ ಒಂದು ದೋಷದಿಂದ ಪರಿಹಾರ ಆಗೋದಕ್ಕೆ ಖಂಡಿತ ಸಾಧ್ಯ. ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಭಾಗ್ಯಾಧಿಪತಿ ಕುಜ ವ್ಯಯದಲ್ಲಿದ್ದರೂ ಕೂಡ ಪಿತೃಕಾರಕ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಖಂಡಿತ ಸಿಗುತ್ತೆ. ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಬರುವಂಥದ್ದಿದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಜುಲೈ ತಿಂಗಳಲ್ಲಿ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅನುಕೂಲಗಳಿರುತ್ತೆ. ಈಗೊಂದು 2 ತಿಂಗಳು ಇದನ್ನು ಅವಾಯ್ಡ್ ಮಾಡೋದು, ಅದರಲ್ಲೂ ಸಂಪೂರ್ಣ ಏಪ್ರಿಲ್ ತಿಂಗಳಲ್ಲಿ ಅವಾಯ್ಡ್ ಮಾಡ್ಕೊಳ್ಳೋದು ಖಂಡಿತ ಶುಭ. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವಗಳು ಯಾವೆಲ್ಲ ರೀತಿಯಲ್ಲಿ ಟೆನ್ಷನ್ಗಳನ್ನು ಕೊಡುತ್ತೆ ಅಂತ ತಿಳಿಸಿದ್ದೇನೆ. ಇನ್ನೊಂದು ರೀತಿಯಲ್ಲಿ ಅಷ್ಟಮದಲ್ಲಿರುವ ಶನಿ ಕರ್ಮ, ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಸೊ ಯಾವಾಗ ವಿಷಮ ಸ್ಥಾನದಲ್ಲಿ ಶನಿ ಬರ್ತಾನೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಅವನು ಯಾವಾಗ ಉದ್ಯೋಗ ಕ್ಷೇತ್ರವನ್ನು ನೋಡ್ತಾನೆ, ಸ್ಥಾನ ಪಲ್ಲಟ ಆಗುವಂಥದ್ದು ಅಥವಾ ಉದ್ಯೋಗದ ಪರಿವರ್ತನೆಗಳು ಉಂಟಾಗುವಂಥದ್ದು ಅಥವಾ ಉದ್ಯೋಗದಲ್ಲಿ ಕಿರಿಕಿರಿಗಳು ಉಂಟಾಗುವಂಥದ್ದು, ಇದಕ್ಕೆಲ್ಲ ಶನಿಯ ಪಾತ್ರ ತುಂಬ ಹೆಚ್ಚಾಗಿರುತ್ತೆ. ಗುರು ಆರಾಧನೆ ಮಾಡಿ ಆಲ್ಮೋಸ್ಟ್ ಮೇ 14ರ ನಂತರ ಇದೆಲ್ಲ ಒಂದು ಉತ್ತಮ ಸ್ಥಿತಿಗೆ ಬರುತ್ತೆ. ಸೊ ಪ್ರಾರಂಭದಲ್ಲೇ ಸಮಸ್ಯೆಗಳಿಗೆ ಒಂದು ಅದ್ಭುತ ಪರಿಹಾರವನ್ನು ಕೂಡ ಸೂಚಿಸಿದ್ದೇನೆ. ಆಂಜನೇಯ ಮತ್ತು ರಾಮನ ಆರಾಧನೆ ಮಾಡುವಂಥದ್ದು ಈ ಎಲ್ಲ ಒಂದು ಸಮಗ್ರ ಸಮಸ್ಯೆಗಳಿಗೆ ಅಥವಾ ಶನಿಯಿಂದ ಉಂಟಾಗುವಂತಹ ಒಂದು ಕಿರಿಕಿರಿಗಳಿಗೆ ಶಾಶ್ವತವಾದ ಪರಿಹಾರ ಇದಾಗಿರುತ್ತೆ. ಸಿಂಹರಾಶಿಯವರು ಉದ್ಯೋಗದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದಂಥ ಅನಿವಾರ್ಯತೆಗಳು ಖಂಡಿತವಾಗ್ಲೂ ಇರುತ್ತೆ. ಸ್ಥಾನಪಲ್ಲಟಗಳು ಅಥವಾ ಪರಿವರ್ತನೆ ಮಾಡುವ ಚಿಂತನೆ ಇದ್ದರೆ ಮೇ 14ರ ನಂತರ ಗುರು ಬದಲಾದ ಮೇಲೆ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ, ಖಂಡಿತ ಶುಭ ಆಗುತ್ತೆ. ಏಕಾದಶ ಲಾಭಸ್ಥಾನ. ಲಾಭಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಸಂಪೂರ್ಣ ಈ ಒಂದು ಮಾಸದಲ್ಲಿ ಒಂದು ಹೆಸರು, ಕೀರ್ತಿ, ಸ್ಥಾನಮಾನ ಸಿಕ್ಕಿದರೂ ಕೂಡ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗೋದಿಲ್ಲ.
ಅಂದರೆ ಧನಲಾಭ ಕಮ್ಮಿ, ಪ್ರತಿಷ್ಠೆ ಅಥವಾ ಕೀರ್ತಿಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ. ಗುರು ಲಾಭಕ್ಕೆ ಬಂದ ನಂತರ ಗುರುತರವಾದ ಕರ್ಮಗಳನ್ನು ಹೆಚ್ಚಾಗಿ ಮಾಡುವಂಥದ್ದು ಸಿಂಹರಾಶಿಯವರಿಗೆ ಅವಶ್ಯಕವಾಗುತ್ತೆ. ಅದರಲ್ಲೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಜ್ಞಯಾಗಾದಿಗಳು ಪ್ರಬುದ್ಧತೆಯನ್ನು ಪಡ್ಕೊಳ್ಳುತ್ತೆ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಗುರುತರವಾದ ಕರ್ಮಗಳನ್ನು ಮಾಡಿದರೆ ಲಾಭದಲ್ಲಿರುವಂತಹ ಗುರು ಅದ್ಭುತ ಲಾಭಗಳನ್ನು ಕೊಡ್ತಾನೆ. ಸಿಂಹರಾಶಿಯವರಿಗೆ ಶನಿಯಿಂದ ಉಂಟಾಗುವ ಸಮಸ್ಯೆಗಳಿಗೆ ರಾಮಾಂಜನೇಯನ ಆರಾಧನೆ ಮಾಡುವಂಥದ್ದು ಅತ್ಯಂತ ಒಂದು ಒಳಿತನ್ನು ತಂದುಕೊಡುತ್ತೆ. ಸೊ ವಿಶ್ವವಸು ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರು ಎಲ್ಲ ಶುಭ ಫಲಗಳನ್ನು ಕಾಣುವಂಥವರಾಗಲಿ, ಎಲ್ಲ ನವಗ್ರಹಗಳು ಕೂಡ ಸಂಪೂರ್ಣ ಅನುಗ್ರಹವನ್ನು ಮಾಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.